ಈ ವಿಡಿಯೋವನ್ನು ನೋಡಿದ್ರೆ ಖಂಡಿತ ನೀವು ಅನ್ಕೊಂತೀರಾ ಮಟನ್ ಮಂದಿ ರೆಸಿಪಿಯನ್ನು ಇಷ್ಟೊಂದು ಸುಲಭವಾಗಿ ಪ್ರಿಪೇರ್ ಮಾಡ್ಕೋಬಹುದಾ, ಅದು ಬೇರೆ ನಾರ್ಮಲ್ ಬಿರಿಯಾನಿಗಿಂತ ಇದನ್ನು ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಪ್ರಿಪೇರ್ ಮಾಡ್ಕೋಬಹುದು. ಮೊದಲಿಗೆ ಮಂದಿ ಮಸಾಲ ಪೌಡರನ್ನು ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರ್ ತಗೊಂಡು ಅದರಲ್ಲಿ 2 ಇಂಚಷ್ಟು ದಾಲ್ಚಿನ್ನಿ ಚಕ್ಕೆ, 5 ಏಲಕ್ಕಿ, 1 ಜಾವಿತ್ರಿ, 10 ರಿಂದ 12 ಲವಂಗ, 1 ಇಂಚಷ್ಟು ಒಣಶುಂಠಿಯನ್ನು ಜಜ್ಜಿಬಿಟ್ಟು ಹಾಕ್ಕೊಳ್ಳಿ, ಇಲ್ಲಾಂತಂದರೆ ಮಿಕ್ಸಿಯಲ್ಲೇ ಸರಿಯಾಗಿ ತಿರುಗೋದಿಲ್ಲ. ನಂತರ 1 ಟೀ ಸ್ಪೂನಷ್ಟು ಕಾಳು ಮೆಣಸು, 1 ಬಿರಿಯಾನಿ ಎಲೆಯನ್ನು ಸೇರಿಸಿ ನೋಡಿ ಈ ಥರ ಪೌಡರ್ ಮಾಡ್ಕೋಬೇಕಾಗುತ್ತೆ. ತುಂಬ ನುಣ್ಣಗೆ ಪೌಡರ್ ಮಾಡ್ಕೋಬಾರ್ದು, ಹಾಗಂತ ತುಂಬ ತರತರಿ ಇರಬಾರ್ದು. ನೋಡಿ ಈ ಥರ ಪೌಡರ್ ಮಾಡಿಕೊಂಡು ಒಂದು ಸೈಡ್ಗೆ ತೆಗೆದಿಡೋಣ. ನಂತರ ಒಂದು ಕುಕ್ಕರ್ ತಗೊಂಡು ಅದರಲ್ಲಿ 3 ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಸೇರಿಸಿ 2 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕಿ ಇದು ಬಿಸಿ ಆದಮೇಲೆ ಮೊದಲಿಗೆ ಗೋಡಂಬಿ ಹಾಗೂ ಬಾದಾಮಿಯನ್ನು ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ಇವು ಗೋಲ್ಡನ್ ಕಲರ್ಗೆ ಬಂದ ಮೇಲೆ ಇವನ್ನು ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ಳೋಣ. ನಂತರ ಅದರಲ್ಲೇ ಒಣದ್ರಾಕ್ಷಿಯನ್ನು ಕೂಡ ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಾನು ಕಪ್ಪು ದ್ರಾಕ್ಷಿಯನ್ನು ಕೂಡ ಸೇರಿಸ್ತಾ ಇದ್ದೀನಿ. ನಿಮ್ಮ ಹತ್ರ ಕಪ್ಪು ದ್ರಾಕ್ಷಿ ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು. ನೋಡಿ ಒಣದ್ರಾಕ್ಷಿಯನ್ನು ಕೂಡ ರೋಸ್ಟ್ ಮಾಡ್ಕೊಂಡಿದ್ದಾಯಿತು. ಸೊ ಇವನ್ನು ಕೂಡ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ಳೋಣ. ನೋಡಿದ್ರಲ್ಲ ಈ ಥರ ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ಇವನ್ನು ಈಗ ಒಂದು ಸೈಡ್ಗೆ ತೆಗೆದಿಟ್ಟು 2 ಈರುಳ್ಳಿಯನ್ನು ಈ ಥರ ಸಣ್ಣದಾಗಿ ಕಟ್ ಮಾಡಿ ಇವನ್ನು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ. ಇವು ಹಸಿ ಸ್ಮೆಲ್ಲೆಲ್ಲ ಹೋಗಿ ಚೆನ್ನಾಗಿ ಫ್ರೈ ಆಗ್ತಾ ಇರುವಾಗ ಇದರಲ್ಲಿ 3 ಏಲಕ್ಕಿ, ಅರ್ಧ ಇಂಚಷ್ಟು ದಾಲ್ಚಿನ್ನಿ ಚಕ್ಕೆ, 4-5 ಲವಂಗ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇವು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ನೋಡಿ ಈ ಥರ ಚೆನ್ನಾಗಿ ಫ್ರೈ ಆಗಿದ್ದಾದಮೇಲೆ ಇದರಲ್ಲಿ ಮೊದಲೇ ಚೆನ್ನಾಗಿ ಕ್ಲೀನ್ ಮಾಡಿ ವಾಶ್ ಮಾಡಿಟ್ಟಿರುವಂತಹ ಅರ್ಧ kg ಮಟನನ್ನು ಸೇರಿಸಿ 5 ನಿಮಿಷ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಫ್ರೈ ಮಾಡ್ಕೋಬೇಕಾಗತ್ತೆ. ಮಂದಿ ರೆಸಿಪಿಯನ್ನು ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಮಟನ್ ಪೀಸಸ್ ದೊಡ್ಡದಾಗಿದ್ದರೆ ಒಳ್ಳೆಯದು, ಇಲ್ಲಾಂತಂದರೆ ಬಿರಿಯಾನಿಗೆ ಕಟ್ ಮಾಡಿಸ್ತೀವಲ್ವ ಆ ಥರ ಕೂಡ ಕಟ್ ಮಾಡಿಸ್ಬೋದು. ಸೊ ನಾವು ನಾರ್ಮಲಾಗಿ ಗ್ರೇವಿಗೆ ಕಟ್ ಮಾಡಿಸೋ ಥರ ಕಟ್ ಮಾಡಿಸಿದ್ರೆ ಅವು ಚಿಕ್ಕದಾಗಿಬಿಡುತ್ತೆ ಬೇಯ್ತಾ. ಹಾಗಾಗಿ ನಂತರ ಇದರಲ್ಲಿ ನಾನು 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1/4 ಟೀ ಸ್ಪೂನಷ್ಟು ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ನಂತರ ನಾವು ಮಂದಿ ಮಸಾಲ ಪೌಡರನ್ನು ಮೊದಲೇ ರೆಡಿ ಮಾಡಿದ್ವಲ್ವ ಅದರಲ್ಲಿ ಅರ್ಧದಷ್ಟು ಮಾತ್ರ ಈಗ ಸೇರಿಸಿ ಇನ್ನು ಉಳಿದಂತಹ ಅರ್ಧದಷ್ಟು ಮತ್ತೆ ಯೂಸ್ ಮಾಡಬೇಕಾಗತ್ತೆ. ನೋಡಿ ನಾನು ಅರ್ಧದಷ್ಟು ಮಾತ್ರ ಇಲ್ಲಿ ಸೇರಿಸ್ತಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ 3-4 ನಿಮಿಷ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ ಇದರಲ್ಲಿ ನಾವು ಖಾರದ ಪುಡಿ, ಹಸಿಮೆಣಸಿನಕಾಯಿ ಏನನ್ನು ಸೇರಿಸೋದಿಲ್ಲ. ನಾವು ಪ್ರಿಪೇರ್ ಮಾಡ್ಕೊಂಡಿರುವಂತಹ ಮಂದಿ ಮಸಾಲ ಪೌಡರ್ ಇದಕ್ಕೆ ಸ್ಪೈಸಿನೆಸ್ ಅನ್ನೋದು ಕೊಡುತ್ತೆ. ಸೊ ಮಂದಿ ರೆಸಿಪಿಯನ್ನು ಇದೇ ಥರನೇ ಪ್ರಿಪೇರ್ ಮಾಡ್ಕೊಳ್ಳೋದು. ನೋಡಿ ಈ ಮಸಾಲೆ ಎಲ್ಲ ಪೀಸಸ್ಗೆ ಚೆನ್ನಾಗಿ ಹಿಡಿದಿದೆ, ಇದು ಡ್ರೈ ಆಗೋಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಈಗ ಇದರಲ್ಲಿ ನಾನು ಅರ್ಧ ಲೀಟರ್ಗಿಂತ ಸ್ವಲ್ಪ ಜಾಸ್ತಿ ನೀರನ್ನು ಸೇರಿಸ್ತಾ ಇದ್ದೀನಿ. ಅರ್ಧ kg ಮಟನನ್ನು ತಗೊಂಡಿದ್ದೀವಲ್ವ ನಾವು, ಹಾಗಾಗಿ ಅರ್ಧ ಲೀಟರ್ಗಿಂತ ಹೆಚ್ಚಾಗಿ ನೀರನ್ನು ಸೇರಿಸಬೇಕಾಗತ್ತೆ. ಯಾಕಂತಂದರೆ ಈ ನೀರಿಂದ ನಾವು ರೈಸನ್ನು ಬೇಯಿಸ್ಕೋಬೇಕಾಗುತ್ತೆ. 3-4 ವಿಸಿಲ್ ಕೂಗಿಸ್ಕೋಬೇಕಾಗತ್ತೆ. ಇಲ್ಲಿ ನಮಗೆ ಎಷ್ಟು ವಿಸಿಲ್ ಬಂದಿದೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಮಟನ್ ಚೆನ್ನಾಗಿ ಬೆಂದಿದೆಯಾ ಇಲ್ವಾ ಅನ್ನೋದೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗಾಗಿ ಮಟನ್ ಚೆನ್ನಾಗಿ ಬೇಯೋವರೆಗೂ ಬೇಯಿಸ್ಕೊಂಡು ಇದು 3-4 ವಿಸಿಲ್ ಬಂದು ಕಂಪ್ಲೀಟಾಗಿ ತಣ್ಣಗಾಗಿದೆ. ಈಗ ಓಪನ್ ಮಾಡಿ ನೋಡೋಣ. ನೋಡಿ ಮಟನ್ ಎಲ್ಲ ತುಂಬ ಸಾಫ್ಟಾಗಿ ಬೆಂದಿದೆ. ಎಲೆಯಾಗಿರ್ತಕ್ಕಂತಹ ಮಟನ್ ಆದರೆ ಬೇಗ ಬೆಂದೋಗುತ್ತೆ, ಸ್ವಲ್ಪ ಬಲ್ತಿರ್ತಕ್ಕಂತಹ ಮಟನ್ ಆದರೆ ಟೈಮ್ ತಗೊಳ್ಳುತ್ತೆ ಬೇಯೋದಕ್ಕೆ. ನೋಡಿ ಇದು ತುಂಬ ಚೆನ್ನಾಗಿ ಬೆಂದಿದೆ. ಈಗ ಈ ಮಟನನ್ನು ನೀರಿನಿಂದ ಸಪ್ರೇಟ್ ಮಾಡೋಣ. ಈ ಥರ ಮಟನನ್ನು ಸಪ್ರೇಟ್ ಮಾಡಿದ್ದಾದಮೇಲೆ ಈ ನೀರನ್ನು ಬಿಸಾಗಬಾರ್ದು, ಈ ನೀರಿನಿಂದಲೇ ನಾವು ರೈಸನ್ನು ಬೇಯಿಸ್ಕೋಬೇಕಾಗತ್ತೆ. ನೋಡಿ ಮಟನನ್ನು ಸಪ್ರೇಟ್ ಮಾಡಿದ್ದಾಯಿತು. ಈಗ ಈ ನೀರನ್ನು ಒಂದು ಸೈಡ್ಗೆ ತೆಗೆದಿಡೋಣ. ನಂತರ ಒಂದು ಪ್ಯಾನ್ ತಗೊಂಡು ಅದರಲ್ಲಿ 2 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಸೇರಿಸಿ ಆಯಿಲ್ ಬಿಸಿ ಆದಮೇಲೆ ನಾವು ಸಪ್ರೇಟ್ ಮಾಡಿಟ್ಟಿರುವಂತಹ ಮಟನನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಮಂದಿ ಮಸಾಲ ಪೌಡರನ್ನು ಅರ್ಧದಷ್ಟು ಯೂಸ್ ಮಾಡಿದ್ವಲ್ವ, ಉಳಿದಂತಹ ಅರ್ಧದಷ್ಟು ಮಂದಿ ಮಸಾಲೆ ಪೌಡರನ್ನು ಇದರಲ್ಲಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ ಇವು ಕ್ರಿಸ್ಪಿ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಸೊ ಫ್ರೆಂಡ್ಸ್, ನೀವೇನಾದರೂ ಮೊದಲನೇದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಬರುವಂತಹ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಆಲ್ ಅಂತ ಪ್ರೆಸ್ ಮಾಡಿದ್ರೆ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಲಿ ಮೊದಲ ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ. ಸೊ ನಮ್ಮ ವಿಡಿಯೋನ ಮೊದಲು ನೀವೇ ನೋಡ್ಬೋದು. ಹಾಗೆ ಈ ವಿಡಿಯೋ ಇಷ್ಟ ಆದರೆ ತಪ್ಪದೇ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ನೋಡಿ ಇವನ್ನು ಫ್ರೈ ಮಾಡ್ಕೊಂಡಿದ್ದಾಯಿತು. ಇವನ್ನು ಒಂದು ಸೈಡ್ಗೆ ತೆಗೆದಿಟ್ಟು ಒಂದು ಪಾತ್ರೆ ತಗೊಂಡು ಅದರಲ್ಲಿ ನಾವು ಮಟನನ್ನು ಬೇಯಿಸಿರ್ತಕ್ಕಂತಹ ನೀರನ್ನು ಸೇರಿಸಬೇಕಾಗುತ್ತೆ. ಈ ನೀರು 1.5 ಕಪ್ಪಷ್ಟು ಇರುತ್ತೆ. ಈ ನೀರಿನಲ್ಲಿ ಆಲ್ರೆಡಿ ಉಪ್ಪಿನಾಂಶ ಅನ್ನೋದು ಇರುತ್ತೆ. ಸೊ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ನಂತರ ಒಂದು ಚಿಟಿಕೆಯಷ್ಟು ಅರಿಶಿನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ನೀವು ತಗೊಂಡಿರ್ತಕ್ಕಂತಹ ರೈಸ್ ಪ್ರಕಾರ ನೀರೇನಾದರೂ ಕಡಿಮೆ ಅನಿಸಿದ್ರೆ ಸ್ವಲ್ಪ ನೀರನ್ನು ಸೇರಿಸ್ಬೋದು. ನೋಡಿ ಈ ನೀರು ಈ ಥರ ಕುದಿಯುವಾಗ ಅರ್ಧ ಗಂಟೆ ನೆನೆಸಿರುವಂತಹ 1 ಕಪ್ಪಷ್ಟು ಬಾಸುಮತಿ ರೈಸನ್ನು ಸೇರಿಸ್ತಾ ಇದ್ದೀನಿ.
ನೋಡಿ 1.5 ಕಪ್ ನೀರಿಗೆ 1 ಕಪ್ ಅಷ್ಟು ರೈಸ್ ಕರೆಕ್ಟಾಗಿ ಸರೋಗುತ್ತೆ. ಬೇಯೋದಕ್ಕೆ ಇಷ್ಟು ನೀರಾದರೆ ಸಾಕಾಗುತ್ತೆ. ನೋಡಿ ಈ ಥರ ಒಮ್ಮೆ ಮಿಕ್ಸ್ ಮಾಡಿ ಮೀಡಿಯಮ್ ಟು ಲೋ ಫ್ಲೇಮ್ನಲ್ಲಿ 70% ಅಷ್ಟು ಬೇಯಿಸ್ಕೋಬೇಕಾಗತ್ತೆ. ನೋಡಿ ಸ್ವಲ್ಪ ತಾದ್ಮೇಲೆ 70% ಅಷ್ಟು ಬೆಂದಿದೆ. ಸೊ ನೋಡಿದ್ರಲ್ಲ, ಈ ಥರ ಬೇಯಬೇಕಾಗುತ್ತೆ. ನೋಡಿ ಇದರಲ್ಲಿನ ನೀರಿನಂಶ ಅನ್ನೋದಿದೆ, ಇನ್ನು ರೈಸ್ ಬೇಯಬೇಕಲ್ವ, ಹಾಗಾಗಿ ಇದರಲ್ಲಿರ್ತಕ್ಕಂತಹ ನೀರು ಸರೋಗುತ್ತೆ ಬೇಯೋದಕ್ಕೆ. ಈ ಟೈಮಲ್ಲಿ ರೈಸನ್ನು ಜಾಸ್ತಿ ಮಿಕ್ಸ್ ಮಾಡೋಕ್ಕೆ ಹೋಗಬಾರ್ದು, ರೈಸ್ ಮುರಿದೋಗುವಂತಹ ಚಾನ್ಸಸ್ ಇರುತ್ತೆ. ಹಾಗಾಗಿ ಈಗ ನಾವು ಮೊದಲೇ ಪ್ರಿಪೇರ್ ಮಾಡ್ಕೊಂಡಿಟ್ಟಿರುವಂತಹ ಮಟನ್ ಪೀಸಸನ್ನು ಈ ರೈಸ್ ಮೇಲೆ ಇಡಬೇಕಾಗತ್ತೆ. ನಂತರ ರೋಸ್ಟ್ ಮಾಡ್ಕೊಂಡಿರುವಂತಹ ಡ್ರೈ ಫ್ರೂಟ್ಸನ್ನು ಕೂಡ ಆ್ಯಡ್ ಮಾಡಬೇಕಾಗತ್ತೆ. ನಂತರ ನಿಂಬೆಹಣ್ಣನ್ನು ಈ ಥರ ರೌಂಡಾಗಿ ಕಟ್ ಮಾಡಿ ರೈಸ್ ಮೇಲೆ ಇಡಿ. ಈಗ ಲಿಡ್ ಇಟ್ಟು ಕ್ಲೋಸ್ ಮಾಡಿ 3-4 ನಿಮಿಷ ಲೋ ಫ್ಲೇಮ್ನಲ್ಲಿ ಬೇಯೋದಕ್ಕೆ ಬಿಡೋಣ. ನೋಡಿ 3-4 ನಿಮಿಷ ಆದಮೇಲೆ ಇದನ್ನು ಓಪನ್ ಮಾಡಿ ನೋಡೋಣ. ಇದಕ್ಕೆ ನಾವು ಸ್ಮೋಕ್ ಸ್ಮೆಲ್ಲನ್ನು ಕೊಡಬೇಕಾಗತ್ತೆ. ನೋಡಿ ರೈಸ್ ಮಧ್ಯದಲ್ಲಿ ಒಂದು ಸ್ಟೀಲ್ ಕಪ್ಪನ್ನಿಟ್ಟು ಇದರಲ್ಲಿ ಕೆಂಡ ಹಾಕಬೇಕಾಗುತ್ತೆ. ಸೊ ನನ್ನ ಹತ್ರ ಕೆಂಡ ಇರಲಿಲ್ಲ, ನಾನು ಒಂದು ಸ್ಟಿಕ್ಕನ್ನು ಸುಟ್ಕೊಂಡು ಇದರಲ್ಲಿ ಹಾಕ್ತಿದ್ದೀನಿ ಸ್ಮೋಕ್ ಸ್ಮೆಲ್ಲನ್ನು ಕೊಡೋದಕ್ಕೆ. ಈಗ ಇದರ ಮೇಲೆ ಒಂದು ಚಿಟಿಕೆಯಷ್ಟು ಗರಂ ಮಸಾಲ ಪೌಡರನ್ನು ಈ ಥರ ಸ್ಪ್ರಿಂಕಲ್ ಮಾಡಿ ನಂತರ 2 ಡ್ರಾಪ್ ಅಷ್ಟು ತುಪ್ಪ ಹಾಕಬೇಕಾಗುತ್ತೆ. ನೋಡಿ ಹೊಗೆ ಎಷ್ಟೊಂದು ಚೆನ್ನಾಗಿ ಬರ್ತಿದೆಯೋ. ಈಗ ನಾವು ಈ ಹೊಗೆ ಸ್ಮೆಲ್ಲು ಈ ಪೀಸಸ್ಗೆಲ್ಲ ಇಡಿಸ್ಬೇಕು, ರೈಸ್ಗೆಲ್ಲ. ಹಾಗಾಗಿ ಒಂದು ಅಲ್ಯೂಮಿನಿಯಂ ಕವರಿಂದ ಇದನ್ನು ಕವರಿಂಗ್ ಮಾಡೋಣ. ಸೊ ನಿಮ್ಮ ಹತ್ರ ಅಲ್ಯೂಮಿನಿಯಂ ಕವರ್ ಇಲ್ಲ ಅಂತಂದರೆ ಈ ಹೊಗೆ ಹೊರಗೆ ಹೋಗ್ದಿರ ನೀಟಾಗಿ ಒಂದು ಪ್ಲೇಟ್ನಿಂದ ಕವರ್ ಮಾಡಬೇಕಾಗತ್ತೆ. ಈಗ ಇದನ್ನು ನಾವು 3-4 ನಿಮಿಷ ಲೋ ಫ್ಲೇಮ್ನಲ್ಲಿಟ್ಟು ಹಾಗೆ ಬಿಡೋಣ. ನೋಡಿ ಕರೆಕ್ಟಾಗಿ 3-4 ನಿಮಿಷ ಆದಮೇಲೆ ಸ್ಟವ್ ಫ್ಲೇಮನ್ನು ಆಫ್ ಮಾಡಿ ಒಂದು 10-15 ನಿಮಿಷ ಇದನ್ನು ಮಿಕ್ಸ್ ಮಾಡೋದು ಬೇಡ. ಒಂದು 10-15 ನಿಮಿಷ ಆದಮೇಲೆ ಇದನ್ನು ಓಪನ್ ಮಾಡಿ ನೋಡೋಣ. ನೋಡಿ ರೈಸ್ ಎಷ್ಟೊಂದು ಚೆನ್ನಾಗಿ ಬೆಂದಿದೆಯೋ. ಸೊ ತುಂಬ ಪರ್ಫೆಕ್ಟಾಗಿ ರೆಡಿಯಾಗಿದೆ ಮಂದಿ ರೆಸಿಪಿ. ನೋಡಿ ನಾವು ನಾರ್ಮಲ್ ಆಗಿ ಬಿರಿಯಾನಿಯನ್ನು ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ, ಟೈಮ್ ಕೂಡ ಬೇಕಾಗುತ್ತೆ. ಆದರೆ ಈ ಮಂದಿ ರೆಸಿಪಿಯನ್ನು ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಜಾಸ್ತಿ ಟೈಮ್ ಕೂಡ ಬೇಕಾಗಿಲ್ಲ. ಸಿಂಪಲ್ ಇಂಗ್ರೀಡಿಯೆಂಟ್ಸಿಂದ ನಾವು ಈ ಮಂದಿ ರೆಸಿಪಿಯನ್ನು ಪ್ರಿಪೇರ್ ಮಾಡ್ಕೋಬೋದು. ಬ್ಯಾಚುಲರ್ಸ್ ಕೂಡ ಈಸಿಯಾಗಿ ಪ್ರಿಪೇರ್ ಮಾಡ್ಕೋಬೋದು. ಸೊ ಖಂಡಿತ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಈ ರೈಸನ್ನು ತಿಂತಾ ಇದ್ರೆ ಇನ್ನೂ ತಿನ್ಬೇಕನ್ಸುತ್ತೆ, ಅಷ್ಟೊಂದು ಸ್ಪೈಸಿಯಾಗಿರೋದಿಲ್ಲ. ಸೊ ಎಷ್ಟು ತಿಂತೀವಿ ಅಂತ ಗೊತ್ತಾಗೋದೇ ಇಲ್ಲ, ತಿಂತಾನೇ ಇರ್ತೀವಿ, ಅಷ್ಟೊಂದು ಚೆನ್ನಾಗಿರುತ್ತೆ. ಸೊ ಒಮ್ಮೆ ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಈ ಮಂದಿ ರೆಸಿಪಿಯನ್ನು ಶೇರ್ವಾದೊಂದಿಗೆ ಇಲ್ಲ ಮಟನ್ ಗ್ರೇವಿಯೊಂದಿಗೆ ಸ್ಪೈಸಿಯಾಗಿರ್ತಕ್ಕಂತಹ ಟೊಮೊಟೊ ಸಾಸೊಂದಿಗೆ ನಾವು ಸರ್ವ್ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಒಂದ್ಸಲ ನೀವು ಕೂಡ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಸೊ ಈ ವಿಡಿಯೋ ಇಷ್ಟ ಆದರೆ ತಪ್ಪದೇ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ನೀವೇನಾದರೂ ಈ ರೆಸಿಪಿಯನ್ನು ಟ್ರೈ ಮಾಡಿದ್ರೆ ಹೇಗೆ ಬಂದಿತ್ತು ಅಂತ ಕಾಮೆಂಟ್ ಮಾಡಿ. ನಿಮಗೇನಾದರೂ ಈ ರೆಸಿಪಿ ಬಗ್ಗೆ ಡೌಟ್ ಇದ್ದರೆ ಸೊ ಅದ್ರ ಬಗ್ಗೆ ಕೂಡ ನೀವು ಕಾಮೆಂಟ್ ಮಾಡ್ಬೋದು, ಖಂಡಿತ ನಾನು ರಿಪ್ಲೈ ಮಾಡ್ತೀನಿ. ನೆಕ್ಸ್ಟ್ ನಾವೊಂದು ಒಳ್ಳೆಯ ರೆಸಿಪಿಯೊಂದಿಗೆ ಭೇಟಿಯಾಗೋಣ. ಅದುವರೆಗೂ ಧನ್ಯವಾದ.